ಪಾದಕಮಲಗಳಿಗೂ ವಂದಿಸಿ ಇವತ್ತಿನ ಈ ದೇವಸಭೆಯ ದಿವ್ಯ ಸಾನ್ನಿಧ್ಯ ಸ್ಥಾನದಲ್ಲಿ ವಿರಾಜಮಾನರಾಗಿರುವ ವಿಶ್ವಕುಟುಂಬಿ ಸಾಧು ಚಕ್ರವರ್ತಿ ಭಕ್ತರ ಕಾಮಧೇನು ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠ ಜಗದ್ಗುರು ಶಿವಾನಂದ ಭಾರತಿ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಲ್ಲಿ ಶತಶಿರವಾಗಿ ಬ್ರಹ್ಮವೇದಿಕೆ ಮೇಲೆ ಆಚರಣರಾಗಿರುವ ಸರ್ವ ಮಹಾತ್ಮರ ಮಾತಾಜಿಯವರಿಗೂ ನಮಸ್ಕರಿಸಿ ಸತ್ಸಂಗದಲ್ಲಿ ಪಾಲ್ಗೊಂಡಿರುವ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಅಧಿಕರಣವಾಗಿಟ್ಟುಕೊಂಡು ವಿಚಾರ ಆದಿಗುರು ಶಂಕರಾಚಾರ್ಯರಿಂದ ವಿರಚಿತವಾದ ಭಜಗೋವಿಂದೆಂಬ ಗ್ರಂಥದಲ್ಲಿ ಒಂದು ಶ್ಲೋಕವನ್ನು ಆಧಾರವಾಗಿಟ್ಟುಕೊಂಡಿದ್ದಾರೆ. ಅದು ಯಾವುದಂತ ವಿಚಾರ ಮಾಡಿದಾಗ ಗುರುಚರಣಾಂಬುಜ ನಿರ್ಭರ ಭಕ್ತ ಸಂಸಾರಾತ್ ಚರಾದ್ಭವ ಮುಕ್ತ ಕೇಂದ್ರಿಯ ಮಾನಸ ನೇಮಾದೇವಂ ವೃಕ್ಷಸಿ ನಿಜ ಹೃದಯ ಸ್ತಂ ದೇವಂ. ಈ ಶ್ಲೋಕದ ಅಭಿಪ್ರಾಯ ಏನೊಂದು ವಿಚಾರ ಮಾಡಿದಾಗ ಪ್ರತಿಯೊಬ್ಬ ಮಾನವರು ಶ್ರೇಷ್ಠವಾದಂಥ ಭಕ್ತಿ ಅಂತಂದ್ರೆ ನಾವು ಮಾಡಬೇಕು. ಯಾವುದು ಭಕ್ತಿ ಮಾಡಬೇಕು ಅಂತ ವಿಚಾರ ಮಾಡಿದಾಗ ನವವಿಧ ಭಕ್ತಿಗಳಲ್ಲಿ ಕೊನೆ ಭಕ್ತಿ ಯಾವುದೊಂದು ವಿಚಾರ ಮಾಡಿದಾಗ ಆತ್ಮ ನಿವೇದನ ಭಕ್ತಿ. ಇದು ಎಲ್ಲಿ ಭಕ್ತಿ ಮಾಡಬೇಕು ಅಂತ ವಿಚಾರ ಮಾಡಿದಾಗ ಗುರುಚರಣ ಎಂಬುದು ನಿರ್ಭರ ಭಕ್ತ. ಶ್ರೇಷ್ಠವಾದಂಥ ಲೋಕ ಕಲ್ಯಾಣಕ್ಕಾಗಿ ಅವತಾರ ಬಂದಂಥ ಎಲ್ಲಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು ಇದ್ದಾರೆಯೋ ಅವರ ಪಾದ ಕಮಲಗಳನ್ನು ಪ್ರತಿನಿತ್ಯದಲ್ಲಿ ನಿಭಜಿಸು, ಪೂಜಿಸು, ಧ್ಯಾನಿಸು ಅಂತ ಶಾಸ್ತ್ರ ಹೇಳುತ್ತದೆ. ಧ್ಯಾನ ಮೂಲೋ ಗುರುರು ಮೂರ್ತಿ, ಪೂಜಾ ಮೂಲೋ ಗುರುರು ಪಾದ. ಅವರ ಪಾದ ಕಮಲಗಳನ್ನು ಪ್ರತಿನಿತ್ಯದಲ್ಲಿ ನೀ ಭಜಿಸು ಅಥವಾ ಆರಾಧನೆ ಮಾಡು. ಗುರು ಸರಿ ಯಾರ್ಯಾರಿಲ್ಲ, ಗುರುಪಾದವ ಈ ಮೂಜಗವೆಲ್ಲ ಅಂತ ಶಾಸ್ತ್ರ ಹೇಳುತ್ತದೆ. ಗುರು ಸಮಾನವಾದಂಥ ವಸ್ತು ಮೂರು ಲೋಕಗಳು ಯಾವುದು ಇಲ್ಲಪ್ಪ. ಗುರುವಿನ ಪಾದ ಕಮಲಗಳನ್ನು ಪ್ರತಿನಿತ್ಯದಲ್ಲಿ ನೀ ಪೂಜಿಸು, ಧ್ಯಾನಿಸು. ಮಾಡುವುದರಿಂದ ಏನು ಲಾಭವಾಗುತ್ತದೆ ಅಂತ ವಿಚಾರ ಮಾಡಿದಾಗ ಸಂಸಾರ ಚಿರಾದ್ಭವ ಮುಕ್ತ. ಜನನ ಮರಣ ಸಂಸಾರ ದುಃಖದಿಂದ ನಾವು ಪಾರಾಗುತ್ತೇವೆ. ಜನ್ಮ ದುಃಖ, ಜರಾ ದುಃಖ, ಜಾಯಾ ದುಃಖ, ಪುನಃ ಸಂಸಾರ ಸಾಗರ ದುಃಖ ಅಂತ ಬಹಳ ದುಃಖಗಳದಾವು. ಈ ಜನನ ಮರಣ ಸಂಸಾರ ದುಃಖದಿಂದ ನಾವು ಬಿಡುಗಡೆ ಹೊಂದಬೇಕು. ಶಾಶ್ವತವಾದಂಥ ಸುಖನ ಪಡಿಬೇಕಂದ್ರೆ ನಾವು ಸದಾವ ಕಾಲ ಗುರುಪಾದವನ್ನೇ ಪೂಜಾನೆ ಮಾಡು. ಎಂಥ ಪ್ರಸಂಗ ಬಂದರೂ ಕೂಡ ಗುರುಗಳನ್ನು ನೀವು ಮರಿಬೇಡ. ಎಂಥ ಪ್ರಸಂಗ ಬಂದರೂ ಕೂಡ ಯಾವಜ್ಜೀವೋತ್ರಯೋ ಒಂದೇ ಅಂತ ಶಾಸ್ತ್ರ ಹೇಳುತ್ತದೆ. ಮೂರು ಲೋಕದಲ್ಲಿ ಪೂಜನೀಯವಾದಂಥ ವಸ್ತುಗಳು ಮೂರು ಇದ್ದಾವೆ. ಅವು ಯಾವ ಒಂದು ವಿಚಾರ ಮಾಡಿದಾಗ ಒಂದು ವೇದ, ಒಂದು ಈಶ್ವರ, ಒಂದು ಗುರು ಸದಾವ ಕಾಲ ಪೂಜನೀಯ. ಆ ಸ್ಥಾನಕ್ಕೆ ನಾವು ಹೋದಾಗ ಎಲ್ಲವನ್ನೂ ಮರೆಯಬೇಕು. ತನುವನ್ನು ಗುರುವಿಗೆ ಅರ್ಪಣೆ ಮಾಡಬೇಕು, ಮನಸ್ಸನ್ನು ಆತನಿಗೆ ಅರ್ಪಣೆ ಮಾಡು. ಏನೇ ಸರ್ವಸ್ವಂತ ಯಾವಾತನು ನಂಬಿದ್ದಾನೆಯೋ ಅಂಥ ಮನುಷ್ಯನ ಏನು ಮಾಡುತ್ತಾನೆ, ಸಂಸಾರ ಸಾಗರದಿಂದ ದಾಟುತ್ತಾನೆ. ಯಾವಾತನು ಇಂದ್ರಿಯಗಳನ್ನು ತನ್ನ ಮನಸ್ಸನ್ನು ತನ್ನ ಆಧೀನದಲ್ಲಿ ಇಟ್ಟುಕೊಂಡಿದ್ದಾನೆಯೋ, ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದಾನೆಯೋ ಆತನ ಏನು ಲಾಭವಾಗುತ್ತದೆ ಅಂದರೆ ಆ ನಿಜವಾದಂಥ ಪರಮಾತ್ಮನನ್ನು ತನ್ನ ಹೃದಯ ಕಮಲದಲ್ಲಿ ನೋಡಿಕೊಳ್ಳುತ್ತಾನೆ. ಪರಮಾತ್ಮ ಎಲ್ಲಿದ್ದಾನನ್ನು ಗುರುಚರಣಾಂಬುಜ, ಗುರುವಿನ ಪಾದವನ್ನೇ ನಂಬು. ಜಗದ್ಗುರು ಸಿದ್ಧಾರೂಢಾಚಾರ್ಯ ಪುರಾಣದಾಗ ಅನೇಕ ಭಕ್ತರು ಆ ಸದ್ಗುರು ಸಿದ್ಧಾರೂಢಾಚಾರ್ಯನನ್ನು ಭಜಿಸಿ ಸೇವಿಸಿ ಲೋಕದೊಳಗೆ ಪೂಜನೀಯರಾಗಿದ್ದಾರೆ. ಅದರಲ್ಲಿ ಒಬ್ಬ ಭಕ್ತನ ಉದಾಹರಣೆ ನಾನು ಕೊಡ್ತಾ ಇದ್ದೇನೆ. ತುಕ್ಕಪ್ಪ ಅನ್ನತಕ್ಕಂಥ ಒಬ್ಬ ಭಕ್ತ ಸದ್ಗುರುಗಳನ್ನು ಹೇಗೆ ನಂಬಿದ್ದ ಅಂದರೆ ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ಸದ್ಗುರು ಸಿದ್ಧಾರೂಢಾಚಾರ್ಯರು ಹೇಗೆ ನಂಬಿದ, ತಂದೆ ನೀನು ತಾಯಿ ನೀನು ನಂಬಿದ್ದವು. ಅವ್ರ ಪಾದ ಕಮಲಗಳನ್ನು ಪ್ರತಿನಿತ್ಯದಲ್ಲಿ ಆರಾಧನೆ ಮಾಡ್ತಾ ಇದ್ದ ಮತ್ತು ಸೇವೆಯನ್ನು ಮಾಡ್ತಾ ಇದ್ದ. ಸೇವೆ ಹೆಂಗೆ ಮಾಡ್ತಿದ್ದ ಅಂದ್ರೆ ಅವನು ಸಂಸಾರದೊಳಗಿದ್ರೂ ಕೂಡ ಪಾರಮಾರ್ಥವನ್ನೇ ಮಾಡ್ತಾ ಇದ್ದ.
ಸದಾವ ಕಾಲದಲ್ಲಿ ಪ್ರತಿನಿತ್ಯದಲ್ಲಿ ಸಂಸಾರದೊಳಗಿದ್ದು ಪ್ರತಿನಿತ್ಯದ ಸದ್ಗುರುಗಳ ಒಂದು ಸನ್ನಿಧಾನಕ್ಕೆ ಹೋಗಿ ಸೇವಾ ಮಾಡುವುದರಲ್ಲಿ ಅಗ್ರಗಣ್ಯ. ಎಲ್ಲರನ್ನು ಮುಖಂಡ ಎಲ್ಲರ ಸೇವಾ ಮಾಡೋ ಅಗ್ರಗಣ್ಯನಿದ್ದಾವ. ಒಂದು ನೇಮ ಏನು ಪಾಲಿಸಿದಪ್ಪ ಅಂದ್ರೆ ಪ್ರತಿ ಒಂದು ವರ್ಷಕ್ಕೊಂದು ಸದ್ಗುರು ಸಿದ್ಧಾವಡದವ್ರನ್ನ ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಅವರ ಪಾದ ಪೂಜಾದಿಗಳನ್ನು ಮಾಡಿ ತನ್ನ ಮನೆಯಲ್ಲಿ ಏನು ಮಾಡ್ತಿದ್ದಪ್ಪ ಅಂದ್ರೆ ಎಲ್ಲ ಭಕ್ತರಿಗೆ ಕಿರೀಟ ಪೂಜಾ ದರ್ಶನವನ್ನು ಕೊಡ್ತಾ ಇದ್ದ. ಪ್ರತಿ ಒಂದು ವರ್ಷಕ್ಕೊಮ್ಮೆ ಕರ್ಕೊಂಡು ಹೋಗುವ ಒಂದು ಪದ್ಧತಿ, ಹಿಡಿದ ನಿಯಮವನ್ನು ಎಡಬಿಡದ ಅತಿ ಛಲವನ್ನು ಮನುಷ್ಯ ಒಂದು ನಿಯಮ ಹಿಡಿಬೇಕಂತ ಅದನ್ನು ಪಾಲಿಸ್ಬೇಕು. ಎಂಥ ಕಷ್ಟಗಳು ಬಂದರೂ ಕೂಡ ಬಿಡಬಾರ್ದನ್ನು. ಅವಾಗ ಏನಾಗಿತ್ತು ಅಂತ ವರ್ಷವೊಮ್ಮೆ ಕರ್ಕೊಂಡು ಹೋಗಿ ತಮ್ಮ ಮನೆ ಮುಂದೆ ಮಂಟಪ ಹಾಕಿ ಅಂದರವನ್ನು ನಿಲ್ಲಿಸಿ ಎಲ್ಲ ಭಕ್ತರಿಗೆ ಹೇಳಿ ಉಚಿತವಾದಂಥ ಆಸನದಲ್ಲಿ ಸದ್ಗುರುಗಳನ್ನು ಕುಂಡ್ರಿಸಿ ಪಾದ ಪೂಜಾ ಮಾಡಿ ಮತ್ತು ಕಿರೀಟ ಪೂಜಾ ದರ್ಶನವನ್ನು ಕೊಡ್ತಾ ಇದ್ದ. ಅವಾಗ ಒಂದು ದಿವಸ ಏನು ಮಾಡಿದಪ್ಪ ಅಂದ್ರೆ ಅಪ್ಪಳ ಹತ್ತಿರ ಬಂದು ಅಪ್ಪರನ್ನ ಮನೆ ದಯಮಾಡಿಸಬೇಕು, ಪ್ರತಿ ವರ್ಷದ ಪದ್ಧತಿಯಂತೆ ತಮ್ಮ ಪಾದ ಪೂಜಾ ಮಾಡಿ ಮತ್ತು ನಾವು ಆನಂದ ಪಡಬೇಕಂತ ಆಸೆ ಆಗಿದೆ, ಭಕ್ತರಿಗೆ ದರ್ಶನ ಕೊಡಿಸ್ಬೇಕಂತ ಆಸೆ ಆಗಿದೆ ಅಂತ ಬೇಡಿಕೊಂಡಾಗ ಸದ್ಗುರುಗಳು ಬರ್ತಾನೆ ನಡಿಪ ಅಂತೇಳಿ ಒಪ್ಪಿಕೊಂಡು ಅವಾಗ 2 ದಿವಸ ಮುಂಚಿತವಾಗಿ ಕೇಳಿದ್ದ. 2 ದಿವಸ ಏನು ಮಾಡಿದ, ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ಎಲ್ಲವನ್ನೂ ಮಾಡಿದ. ಎಲ್ಲ ಭಕ್ತರಿಗೆ ಆಮಂತ್ರವನ್ನು ಕೊಟ್ಟ, ಬಂಧು ಬಾಂಧವರಿಗೂ ಆಮಂತ್ರ ಕೊಟ್ಟ. ಅವಾಗ ನಾಳೆ 16 ಬರೋರಿದ್ರು ಅವ್ರ ಮನೆಗೆ, ಅಂದರವನ್ನು ನಿಲ್ಲಿಸಿದ್ದ. ಅನೇಕ ಭಕ್ತರಿಗೆ ಆಮಂತ್ರ ಕೊಟ್ಟಿದ್ದ. ನಾಳೆ ಬರೋರಿದ್ರೆ 12 ಗಂಟೆಗೆ ಅವತ್ತೇನಾತಿ ಹಿಂದಿನ ದಿವಸ ಅವನ ಮಗನಿಗೆ ಆರಾಮ್ ತೆಪ್ಪಿ ವಿಪರೀತವಾದಂಥ ಜ್ವರ ಬಂದು ಅವಾಗ ಭಾಳ ಕಷ್ಟಪಡಕತ್ತ ಮಗ. ಭಾಳ ದುಃಖದಲ್ಲಿತ್ತು. ತಾಯಿ ಹೋಗಿ ನೋಡಿದ್ದು, ಭಾಳ ದುಃಖ ಜ್ವರ ಬಂದಾವು, ಏನು ಮಾಡಬೇಕು ಅಂತೇಳಿ ಗಂಡನ ಕರೆದು ಕೇಳ್ತಾಳಾಕಿ. ನೋಡ್ರಿ ಮಗನಿಗೆ ಭಾಳ ಆರಾಮ್ ತೆಪ್ಪೈತಿ, ಜ್ವರ ಭಾಳ ಬಂದಿದೆ, ಅದಕ್ಕೆ ಏನು ಮಾಡೋದು, ನಮ್ಗೆ ದುಃಖ ಬಂದತಿ, ಕಷ್ಟ ಬಂದತಿ, ಈ ಸಲ ಕಾರ್ಯಕ್ರಮ ಮಾಡೋದು ಬೇಡ ಅಂದ್ಲ ಹೆಣ್ಮಗಳು. ಅವಾಗ ಅಂದವ, ಅಂಥ ಕಷ್ಟ ಇದು, ವರ್ಷ ಒಂದು ನಿಯಮ ಐತಿ, ಅದನ್ನು ಗುರುಗಳು ಕರ್ಕೊಂಡ್ಬರೋದು ಒಂದು ಪದ್ಧತಿ ಐತೆ, ಅದನ್ನು ಮಾಡೇ ತೀರಬೇಕು, ನಮ್ಮದು ಒಂದು ನಿಯಮ ಐತೆ, ಅದನ್ನು ಪಾಲಿಸಬೇಕು. ಆಕೆ ಹೆಣ್ತಂದು ಮಗನಿಗೆ ಆರಾಮಿಲ್ಲದ್ರೆ ಏನು ಮಾಡೋರು, ಮಗ ಬೇಕಾದ್ರೆ ಇರಲಿ ಬೇಕಾದ್ರೆ ಬಿಡಲಿ, ಸದ್ಗುರುನ ಪಾದ ಪೂಜೆ ನಾ ಮಾಡೋದಿರ್ತೇನೋ ಅಂತೇಳಿ ಅವಾಗ ಒಂದು ಆ ಹುಡುಗನ ಕರ್ಕೊಂಡು ಹೋಗಿ ರೂಮ್ನಾಗ ಮಲಗಿಸಿ ಒಂದು ಚಾದರ್ ಹೊಚ್ಚಿ ಬಿಟ್ಟ. ಅವಾಗ ಎಲ್ಲ ಭಕ್ತರು ಅವ್ರ ಮನೆಗೆ ಮರನೇ ದಿವಸ ಎಲ್ಲ ಬಂದು ಜಮಾ ಆಯ್ತು. ಅವಾಗ ಹನುಮಂತ ಹುಡುಗ ತನ್ನ ಮನಸ್ಸಿನಾಗ ಸದ್ಗುರು ಸಿದ್ಧಾವಡದನ್ನು ಧ್ಯಾನ ಮಾಡತ್ತಿದ್ದಾವ, ಸ್ಮರಣೆ ಮಾಡತ್ತಿದ್ದ. ಅವಾಗ ಸದ್ಗುರು ಸಿದ್ಧಾವಡದನ್ನು ಕರ್ಕೊಂಡು ಬಂದು ವೇದಿಕೆ ಮ್ಯಾಗ ಕುಂಡಿಸಿ ಪೂಜಾ ಮಾಡಬೇಕು ಅನ್ನೋದು ಅವನ ಭಾವನೆ ಇತ್ತು. ಅವಾಗ ಸದ್ಗುರು ಸಿದ್ಧಾವಡದವ್ರು ಏನಂದ್ರು, ಅವಾಗ ತುಕ್ಕಪ್ಪ ನಿನ್ನ ಮಗನ ನೋಡುವಂಗಾಗೈತೆ ನನಗೆ ಅಂದ್ರ ಅವ್ರು. ಅಂದಂಥ ಪ್ರಸಂಗದಲ್ಲಿ ಅವಾಗ ಅಂದವ, ಈಗೇನು ನೋಡ್ತಾರಪ್ಪ ಆಮೇಲೆ ನೋಡೋಕ್ಕಿರ ಅಂತ. ಆ ಹುಡುಗ ಅಂತಿಮ ಅವಸ್ಥೆಯಲ್ಲಿ ಏನು ಚಿಂತನೆ ಮಾಡತ್ತಿದ್ದ ಅಂತ ವಿಚಾರ ಮಾಡಿದಾಗ ಸದ್ಗುರು ಸಿದ್ಧಾವಡಾಚಾರ್ಯ ಒಂದು ದರ್ಶನ ಕೊಟ್ಟರೆ ಸಾಕು, ಈ ಪ್ರಾಣ ಪಕ್ಷಿ ಯಾವಾಗಾದರೂ ಹೋಗಲಿ ಅಂತ ಚಿಂತನೆ ಮಾಡತ್ತಿದ್ದ. ಅದಕ್ಕೆ ಸದ್ಗುರು ಯಾರನ್ನು ನೋಡ್ತಾನಪ್ಪ ಅಂದ್ರೆ ಯಾರು ಚಿಂತನೆ ಮಾಡುತ್ತಿದ್ದಾನೋ ನಾವು ಹತ್ತಿರನ ಕರ್ಕೊಂಡು ಹೋದ್ರೆ ತುಕ್ಕಪ್ಪನ ಅವಾಗ ಮುಸುಕ್ ತೆಗೆದು ಅವನ ತಲೆ ಮ್ಯಾಗ ಹಸ್ತ ಇಟ್ಟು ಏನು ಮಾಡಿದ್ರು ಅಂತ ಮತ್ತೆ ಆತನ ಮ್ಯಾಗ ಬಂದು ಕುಂತರು. ಪಾದ ಪೂಜೆ ಆಯ್ತು. ಪಾದ ಪೂಜೆ ಆದ್ಮೇಲೆ ಕಿರೀಟ ಅಲಂಕಾರ ಮಾಡುವಂಥ ಪ್ರಸಂಗದಲ್ಲಿ ಇನ್ನು ಗುರುರಾಜ ಸಿದ್ಧಾವಡ ಮಂಗಲ ಅನ್ನೋ ಪ್ರಸಂಗದಲ್ಲಿ ಅವಾಗ ಹನುಮಂತನ ತಲೆ ಮ್ಯಾಗ ಏನು ಹಸ್ತ ಇಟ್ಟು ಬಂದಿರಲ್ಲ, ಆರಾಮಾಗಿ ಅವ್ನು ಪೂಜಾಕ್ಕೆ ಬಂದು ಮುಂದೆ ಕುಂತಿದ್ದಾವ. ಅದನ್ನು ನೋಡಿ ಎಲ್ಲರಿಗೂ ಆನಂದ ಆಯ್ತು. ತಾಯಿ ತಂದೆಗೆ ಹಿಡಿಸಲಾರದಂಥ ಆನಂದ ಆಯ್ತು ಅಂತ ಹೇಳಿ ತಾತ್ಪರ್ಯ ಏನಂದ್ರೆ, ನಂಬಿದ ಭಕ್ತರನ್ನು ಗುರು ಎಂದೂ ಕೈ ಬಿಡುವುದಿಲ್ಲ. ಅಂಥ ಮಹಾತ್ಮರ ಪಾದ ಪೂಜಾದಿಗಳನ್ನು ತಮ್ಮ ಮನಸ್ಸಿನಲ್ಲಿ ನಾವು ಸರ್ವಸ್ವ ಅಂತ ನಂಬಿಕೊಂಡು ಯಾವತ್ತೂ ಹೋಗುತ್ತಾನೆಯೋ ಈ ಲೋಕದೊಳಗೆ ನಿತ್ಯ ಮುಕ್ತನಾಗುತ್ತಾನೆ. ಇದ ವಿಚಾರವನ್ನು ಕುರಿತು ಮುಂದಿನ ಪೂಜ್ಯರು ನಮ್ಮೆಲ್ಲರಿಗೂ ಉಪದೇಶ ಮಾಡಿ ಉದ್ಧಾರ ಮಾಡಿ ಅಂತೇಳಿ ಈ ವಾಗ್ರೂಪತೆಯನ್ನು ಗುರುಪಾದ ಕರ್ಪಣ ಮಾಡಿ ನಮ್ಮ